ನಗರದ ಸಾರ್ವಜನಿಕ ಬಂಧುಗಳೇ, ನಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಸಕಲೇಶಪುರದಲ್ಲಿ ಬೆಳಗ್ಗೆ ಏನಾದ್ರು ವಾಯುವಿಹಾರ ಮಾಡಬೇಕು ಅಂತ ಹೇಳಿದರೆ ಅದೇನಾದ್ರು ಒಂದು ಉತ್ತಮವಾದ ಸ್ಥಳ ಇದೆ ಅಂತ ಹೇಳಿದರೆ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಕೆರೆ. ನಮ್ಮ ಈ ಭಾಗದ ಹಿರಿಯರು, ಸಜ್ಜನರು ಮತ್ತು ದೆಹಲಿಯ ಕರ್ನಾಟಕದ ಪ್ರತಿನಿಧಿ ಆಗಿರ್ತಕ್ಕಂಥ ಹಿಂದೆ ಪ್ರತಿನಿಧಿ ಆಗಿದ್ದಂಥ ಬೈಕೆರೆ ನಾಗೇಶ್ ಅಣ್ಣನವರು ಅತ್ಯಂತ ಹೆಚ್ಚು ಮುತುವರ್ಜಿಯನ್ನು ತಗೊಂಡು ಈ ಒಂದು ಕೆರೆಯನ್ನು ಉಳಿಸಬೇಕು ಮತ್ತು ಇಲ್ಲಿ ವಾಯುವಿಹಾರಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಸುಮಾರು 15 ವರ್ಷಗಳ ಹಿಂದೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದರು. ಅದೇ ರೀತಿಯಲ್ಲಿ ನಾವು ಕೂಡ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಮೊದಲನೇ ಬಾರಿಗೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಜಾತ್ರೆ ಮಾಡಿದಂಥ ಸಂದರ್ಭದಲ್ಲಿ 17 ಲಕ್ಷ ರೂಪಾಯಿ ಇರ್ತಕ್ಕಂಥ ಹಣ ಮತ್ತು ಪುರಸಭೆಯಲ್ಲಿದ್ದಂಥ 18 ಲಕ್ಷ ರೂಪಾಯಿ ಹಣವನ್ನು, ಟೋಟಲ್ 35 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಮಕ್ಕಳಿಗೆ ಆಟ ಆಡಲಿಕ್ಕೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಅದೇ ರೀತಿಯಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸು, ಹಿರಿಯರು ಯಾರು ಬಂದಂಥ ಸಂದರ್ಭದಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಜಿಮ್ ಎಕ್ವಿಪ್ಮೆಂಟ್ಸ್ನ ಮತ್ತು ಅದೇ ರೀತಿ ಲೈಟ್ಗಳನ್ನ ಮಾಡಬೇಕು ಅಂತೇಳಿ ಒಂದು 35 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ಇನ್ನೂ 15 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದೀನಿ. ಅದು ಕೂಡ ಈಗ ಎಸ್ಟಿಮೇಷನ್ ಮಾಡ್ತಾರೆ. ಈಗ ಅವ್ರನ್ನೂ ಕೂಡ ಕರೆಸಿದ್ದೀನಿ ಈಗ ಇಂಜಿನಿಯರ್ನ. ಟೋಟಲ್ 50 ಲಕ್ಷ ರೂಪಾಯಿನ ಈ ಒಂದು ಕೆರೆಗೆ ವಿನಿಯೋಗವನ್ನು ಮಾಡಿ, ನನ್ನ ಉದ್ದೇಶ ಏನಂದರೆ ಹಿಂದೆ ಅವೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ. ಆ ಪೈಪ್ಗಳೆಲ್ಲ ರಸ್ಟ್ ಹಿಡಿತಾ ಇದೆ. ಆ ಪೈಪ್ ಹೋಯ್ತು ಅಂದ್ರೆ ಮತ್ತೆ ಈಗ 50 ಲಕ್ಷ ಬೇಕು ನಮಗೆ ಮಾಡ್ಸೋಕ್ಕೆ. 50 ಲಕ್ಷ ಜಾಸ್ತಿನೇ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆ ಪೈಪ್ಗಳಿಗೆ ಪೇಂಟಿಂಗ್ ಮಾಡಿ ಇಲ್ಲಿಗೆ ಜಿಮ್ ಎಕ್ವಿಪ್ಮೆಂಟ್ಸು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಲೈಟ್ಗಳನ್ನ ಹಾಕಿ ಇದಕ್ಕೊಂದು ಸೌಂದರ್ಯವಾದ ಒಂದು ಇದು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಸಕಲೇಶಪುರ ನಗರದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕನ್ನು ಕೂಡ ನಾನು ಅಭಿವೃದ್ಧಿ ಮಾಡ್ತೀನಿ. ಏಕೆಂದರೆ ಹಿಂದೆ ನಾನು ಮಾತು ಕೊಟ್ಟಿದ್ದೆ, ನಗರದ ಸೌಂದರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಪ್ರತಿ ವಾರ್ಡಲ್ಲಿ ಎಲ್ಲೆಲ್ಲಿ ಪಾರ್ಕಿಗೆ ಜಾಗ ಇದೆ ಎಲ್ಲವನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ. ಎಷ್ಟು ವಾರ್ಡಿಗೆ ಇಟ್ಕೊಂಡ್ರೆ ಮೇಡಮ್ ಟೋಟಲ್ ಎಷ್ಟು ಪಾರ್ಕಿಗೆ ನೆನಪಿದೆ ಮೇಡಮ್? ಒಂದು 7 ರಿಂದ 8 ಪಾರ್ಕು, ಆಜಾದ್ ರೋಡಿಂದ ಹಿಡಿದು ಇದರಿಂದ ಹಿಡಿದು ಮತ್ತು ವಿಶಾಲ್ ಮಾರ್ಟ್ ಹಿಂಭಾಗದಲ್ಲಿ ಒಂದು ದೊಡ್ಡ 10,000 ಅಡಿ ಇರೋ ಜಾಗ ಅದೊಂದು ಹೆಚ್ಚು ಕಮ್ಮಿ ವಿಶಾಲ್ ಮಾರ್ಟ್ ಹಿಂಭಾಗದಲ್ಲಿ ಒಂದು 5,000 ಅಡಿ ಜಾಗ ಇರ್ಬೋದು. ಅದು ಬಾಳೆಗದ್ದೆ, ಚಂಪಕ್ ನಗರ, ಎಲ್ಲೆಲ್ಲಿ ಪಾರ್ಕಿಗೆ ಅಂತ ಜಾಗ ಬಿಟ್ಟಿದ್ದಾರೆ ಅದೆಲ್ಲ ಪಾರ್ಕನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ. ಮಲ್ಲಿಕಾರ್ಜುನ ನಗರ ಇರ್ಬೋದು, ಎಲ್ಲ ಪಾರ್ಕನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಆಲ್ರೆಡಿ ಹಣ ಇಟ್ಕೊಂಡಿದ್ದೀನಿ. ಆ ಹಣವನ್ನು ಕೂಡ ಆಲ್ರೆಡಿ ಟೆಂಡರ್ಗೆ ಹೋಗಿದೆ. ಕೆಲವೇ ದಿನಗಳಲ್ಲಿ ಟೆಂಡರ್ ಆಗಿಬಿಟ್ಟು ಬರುತ್ತೆ. ಸಕಲೇಶಪುರದ ವೆಲ್ಕಮ್ ಬೋರ್ಡ್ ಇರ್ಬೋದು, ಅದೇ ರೀತಿ ಸಕಲೇಶಪುರ ಸೌಂದರ್ಯಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು, ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ನಮ್ಮೆಲ್ಲರ ಉದ್ದೇಶ ಇದೆ, ನಮಗಿಲ್ಲಿ ಯಾವುದೇ ರಾಜಕೀಯ ನಮಗೇನು ಬೇಕಿಲ್ಲ. ನಮಗೇನು ಅಂತಂದರೆ ಸಕಲೇಶಪುರ ನಗರದ ಅಭಿವೃದ್ಧಿ ಆಗಬೇಕು. ಹಿಂದೆ ಒಂದು ಟೈಮಲ್ಲಿ ರಂಗಶೆಟ್ರು ಅಂದರೆ ಇವತ್ತು ಕೂಡ ಸಣ್ಣ ಮಕ್ಕಳು ಕೂಡ ಮಾತಾಡ್ತಾರೆ. ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ರಂಗಶೆಟ್ರು ಇರ್ಬೋದು, ಇನ್ನೂ ಹಲವಾರು ಜನ ಪುರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಗಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಕಲೇಶಪುರ ಪುರಸಭೆಯನ್ನು ಉತ್ತಮ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ನಗರವನ್ನು ಮಾಡಬೇಕು. ಸೌಂದರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಅದೇ ರೀತಿ ಸಕಲೇಶಪುರ ನಗರದಲ್ಲಿರ್ತಕ್ಕಂಥ ಏನು ಬೀದಿ ವ್ಯಾಪಾರಿಗಳಿದ್ದಾರೆ ಅವರು ಕೂಡ ವ್ಯವಸ್ಥಿತವಾಗಿ ಅವ್ರಿಗೊಂದು ಶೆಡ್ಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಗಮನದಲ್ಲಿದೆ. ಆದಷ್ಟು ಬೇಗ ಅದನ್ನು ಕೂಡ ಮಾಡಿ ಎಲ್ಲರನ್ನೂ ಕೂಡ ಒಂದು ಕಡೆ ಸಿಸ್ಟಮ್ಯಾಟಿಕ್ ಆಗಿ ಕೂರಿಸಿ ಸಕಲೇಶಪುರ ಸೌಂದರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಫುಟ್ಪಾತ್ನಲ್ಲಿ ಜನಗಳು ಓಡಾಡಲಿಕ್ಕೆ ಸರಾಗ ಓಡಾಟವನ್ನು ಮಾಡಬೇಕು. ಅದೇ ರೀತಿ ಬಸ್ಗಳೇನು ರೋಡ್ ಸೈಡಲ್ಲಿ ನಿಲ್ತಾ ಇದ್ದಾವೆ ಎಲ್ಲವೂ ಕೂಡ ಬಸ್ ಒಳಗಡೆ ಬಂದು ನಿಂತು ಹೊರಗಡೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀನಿ. ನಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮದ